ಹೈಕೋರ್ಟ್ನಲ್ಲಿ ಪ್ರತಿನಿತ್ಯ ಪ್ರಕರಣಗಳ ವಿಚಾರಣೆ ನಡೆಸ್ತಾ ಇತ್ತು. ಇನ್ನು ಅದರ ಜೊತೆಗೆ ನ್ಯಾಯಮೂರ್ತಿಗಳು ಕೂಡ ದಿಢೀರಂತ ಬ್ಯಾಡ್ಮಿಂಟನ್ ಕೋರ್ಟ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಬೆಂಗಳೂರು ವಕೀಲರ ಸಂಘ ಆಯೋಜಿಸಿದಂಥ ವಕೀಲರ ಬ್ಯಾಡ್ಮಿಂಟನ್ ಕಪ್ ಟೂರ್ನಿಗೆ ಇದೀಗ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಚಾಲನೆಯನ್ನ ನೀಡಿದರು. ಟೂರ್ನಿ ಉದ್ಘಾಟಿಸಿ ವಕೀಲರಿಗೆ ಶುಭಾಶಯನ್ನ ಕೋರಿದಂಥ ನ್ಯಾಯಮೂರ್ತಿ ನಾಗಪ್ರಸನ್ನ ಕ್ರೀಡಾ ಚಟುವಟಿಕೆಗಳಿಗೂ ಉತ್ತೇಜನ ನೀಡಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ಸುಬ್ಬಾರೆಡ್ಡಿ ಸೇರಿದಂತೆ ಹೈಕೋರ್ಟ್ನ ಹಿರಿಯ ವಕೀಲರು ಕೂಡ ಭಾಗವಹಿಸಿದ್ರು. ಇನ್ನು ಒಂದೇ ದಿನದಲ್ಲಿ 600ಕ್ಕೂ ಹೆಚ್ಚು ಅರ್ಜಿಗಳ ವಿಚಾರಣೆ ನಡೆಸಿದಂತಹ ಹೆಗ್ಗಳಿಕೆಗೆ ಪಾತ್ರರಾಗಿರುವ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಕೋರ್ಟ್ನಿಂದ ಬ್ಯಾಡ್ಮಿಂಟನ್ ಕೋರ್ಟ್ಗೆ ಆಗಮಿಸಿ ಎಲ್ಲರ ಗಮನವನ್ನ ಸೆಳೆದರು. All of you, good morning. ಸ್ವಲ್ಪ ಮೋಡಕಂತ ವಾತಾವರಣ ಈ ಗ್ಲೂಮ್ ಅಲ್ಲೇ ಇರೋದು ಗ್ಲೂಮ್ ಮುಂದೆ Advocates welcome to see you also. To all of you, good morning. ಸ್ವಲ್ಪ ಮೋಡಕಂತ Not only encouraging the younger members of the bar, he is also the noted personality in the entire country. ಇದೇ ಕೊಟ್ಟಿರಲ್ಲ ಇದೆಲ್ಲ ತಗೊಳ್ಬೇಕಾದ್ರೆ ಇದೇ ಕೊಟ್ಟಿರ್ತೀನಿ. ನೋಡಿ, ನಾಗಪ್ರಸನ್ನ ನ್ಯಾಯಮೂರ್ತಿಗಳಾದಂಥ ನಾಗಪ್ರಸನ್ನ ಇವರು ವಿಚಾರಣೆ ನಡೆಸಿದಂಥ ಕೇಸ್ಗಳ ಬಗ್ಗೆ ನಾವು ಕೇಳಿದ್ದೀವಿ, ನೋಡಿದ್ದೀವಿ ಅವ್ರ ಬಗ್ಗೆ. ಅಂದರೆ ಎಂತೆಂಥ ದೊಡ್ಡ ಕೇಸ್ಗಳಿಗೆ ಅಲ್ಲಿ ನಡೆಸಿದಂಥವ್ರು, ಅದಕ್ಕೆ ಜಡ್ಜ್ಮೆಂಟನ್ನು ಕೊಟ್ಟಂಥವ್ರು, ಪ್ರತಿಯೊಬ್ಬರಲ್ಲೂ ಕೂಡ ಆ ಒಂದು ಮಗುತನ ಇರುತ್ತೆ ಅನ್ನೋದಕ್ಕೆ. ಅಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಈಗ ಯಾವುದೇ ಒಂದು ಹುದ್ದೆಯಲ್ಲಿ ಇರ್ಬೋದು, ಬಟ್ ನಾವು ಬೆಳೆದು ಬಂದಂಥ ರೀತಿ, ನಾವು ಹಿಂದೆ ಏನು ಆಡಿದಂಥ ರೀತಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಅದು ಇನ್ಬಿಲ್ಟ್ ಆಗಿ ಇದ್ದೇ ಇರುತ್ತೆ, ಅದು ಮಾಸಿ ಹೋಗೋದಿಲ್ಲ. ಬಟ್ ಈ ಸೋಷಿಯಲ್ ಆಗಿ ಈ ಸಮಾಜಕ್ಕೆ ತಕ್ಕಂತೆ ನಾವು ಜವಾಬ್ದಾರಿಯುತ ಮನುಷ್ಯರಾಗಿ ಆ ರೀತಿಯಾಗಿ ಸಮಾಜದ ಮುಂದೆ ಕಾಣಿಸ್ಕೊಳ್ತಾ ಇರ್ತೀವಿ. ಬಟ್ ಅದನ್ನು ಹೊರತುಪಡಿಸಿದ್ರೆ ಪ್ರತಿಯೊಂದು ಕೂಡ ಈಗ ಆಟ ಪಾಠ ಎಲ್ಲವನ್ನು ಕೂಡ ಯಾವುದನ್ನು ಕೂಡ ಮರೆಯೋಕ್ಕಲ್ಲಿ ಸಾಧ್ಯ ಇರಲ್ಲ. ಇನ್ನು ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಚಾಲನೆ ನೀಡಿದಂಥದ್ದು ಅಂದರೆ ಯಾವುದೋ ಬೆಂಗಳೂರು ವಕೀಲರ ಸಂಘ ಆಯೋಜಿಸಿದಂಥ ವಕೀಲರ ಬ್ಯಾಡ್ಮಿಂಟನ್ ಕಪ್ ಟೂರ್ನಿಗೆ ಉದ್ಘಾಟಿಸಿರ್ತಾರೆ. ಇನ್ನು ಉದ್ಘಾಟಿಸಿ ವಕೀಲರಿಗೆ ಶುಭಾಶಯನ್ನ ಕೋರ್ತಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ. ಇನ್ನು ಕ್ರೀಡಾ ಚಟುವಟಿಕೆಗಳಿಗೂ ಕೂಡ ಉತ್ತೇಜನ ನೀಡಿದ್ರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ವಕೀಲ ಸಂಘದ ಅಧ್ಯಕ್ಷ ವಿವೇಕ್ ಸುಬ್ಬಾರೆಡ್ಡಿ ಅವರು ಕೂಡ ಭಾಗಿಯಾಗಿದ್ದರು. ನೋಡಿ, ಇನ್ನು ಹೈಕೋರ್ಟ್ನ ಹಿರಿಯ ವಕೀಲರು ಕೂಡ ಇಲ್ಲಿ ಭಾಗವಹಿಸಿದ್ರು. ದಿನದಲ್ಲಿ 600ಕ್ಕೂ ಹೆಚ್ಚು ಅರ್ಜಿಗಳ ವಿಚಾರಣೆ ನಡೆಸುವಂಥ ಹೆಗ್ಗಳಿಕೆಗೆ ಪಾತ್ರರಾಗಿರುವಂಥ ನಾಗಪ್ರಸನ್ನ ಅವರು, ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು. ಅಂದರೆ ಅದೇ ನಾನು ಆಗಲೇ ಹೇಳ್ದಂಗೆ ಸಮಾಜದ ದೃಷ್ಟಿಯಿಂದ ನಾವು ಜವಾಬ್ದಾರಿಯನ್ನು ಹೊತ್ಕೊಂಡು ನ್ಯಾಯಮೂರ್ತಿಗಳಾಗಿ ಒಂದು ಜಡ್ಜ್ಮೆಂಟ್ ಕೊಡೋದು, ಕೇಸ್ ನಡೆಸೋದು, ದಿನಕ್ಕೆ ನೋಡಿ 600ಕ್ಕೂ ಹೆಚ್ಚು ಅರ್ಜಿಗಳ ವಿಚಾರಣೆಯನ್ನು ನಡೆಸುವಂಥ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದ್ದಾರೆ ಈ ನ್ಯಾಯಮೂರ್ತಿಗಳು. ಸೊ ಹೀಗಾಗಿ ಆ ಸಾಧನೆಯ ಜೊತೆಗೆ ಇದೀಗ ಅಲ್ಲಿ ಬ್ಯಾಡ್ಮಿಂಟನ್ ಕೋರ್ಟನ್ನು ಕೂಡ ಉದ್ಘಾಟನೆ ಮಾಡಿ ನಂತರ ಅಲ್ಲಿ ಮಾತನಾಡ್ತಾರೆ. ಕ್ರೀಡೆಗಳಿಗೂ ಕೂಡ ಉತ್ತೇಜನವನ್ನು ಕೊಡ್ತಾರೆ ನ್ಯಾಯಮೂರ್ತಿ.